ಮೇಡಮ್ಗೆ ಒಂದು ರಿಯಲ್ ಮಾಡಿ ಅವ್ರಿಗೆ ಫುಲ್ ಟಚಪ್ ಇಲ್ಲ, ಟ್ರ್ಯಾಕಲ್ಲಿ ಬರಲ್ಲ, ಮಾಡ್ಕೊಡ್ಬೇಕು. ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಇದೆ. ಅದೇ ಇಷ್ಟ ಎಲ್ಲೆಲ್ಲ ಆಗಿದೆಯಾ? ಎಲ್ಲೆಲ್ಲಿ ಇನ್ನೂ ಮಾಡಿಸಿಲ್ಲ. ಅಷ್ಟು ಎಲ್ಲೆಲ್ಲ ಆಗಲಿ ಸರ್, ಎಲ್ಲೆಲ್ಲ ಒಂದು ತಿಂಗಳಾದ್ಮೇಲೆ ಡಿ ಎಲ್. ಹೌದಾ? ಅದೇ ಎಷ್ಟಾಗುತ್ತೆ? 2 ವೀಲರ್ ಲೈಸೆನ್ಸ್ ಇದೆಯಾ? ಇಲ್ಲ 2 ವೀಲರ್ದು ಇದೆ. ಯಾವ ತೋರಿಸಿ? ಕಾರ್ಡ್ ಇದೆಯಾ? ಬುಕ್ ಇದೆಯಾ? ಇಲ್ಲ, ಅವ್ರನ್ನ ಕರ್ಕೊಂಬರ್ತೀನಿ ನಾನೇ. ಕರ್ಕೊಂಬಂದು ಫಸ್ಟ್ ಎಲ್ಲೆಲ್ಲ ಆಗಬೇಕು, ಎಲ್ಲೆಲ್ಲ ಒಂದು ತಿಂಗಳಾದ್ಮೇಲೆ ಡಿ ಎಲ್. ಅಲ್ಲ ಅಡ್ಜಸ್ಟ್ಮೆಂಟ್ ಇದೆ ಮಾಡ್ತಾರೆ. ಎಷ್ಟು ಸರ್ ಅಮೌಂಟ್ ಎಷ್ಟಾಗುತ್ತೆ? 3300 ರೆಗ್ಯುಲರು. ಹಾಂ, ಅದು ಅಡ್ಜಸ್ಟ್ಮೆಂಟ್ದೆಲ್ಲ ಎಕ್ಸ್ಟ್ರಾ ಸಪ್ರೇಟ್ ಆಗಿ ಅಲ್ಲಿ ಎಷ್ಟು ಒಂಥರ ಅದು ಹುಡುಗರು ಇದಾದ ಬಳಿಕ ಜ್ಞಾನಭಾರತಿ RTO ಕಚೇರಿಗೆ ಹೋಗಿದ್ವಿ. ಪ್ರತಿಯೊಂದು RTO ಕಚೇರಿ ಆವರಣದಲ್ಲಿ ಡ್ರೈವಿಂಗ್ ಸ್ಕೂಲ್ನವರ ಅಂಗಡಿಗಳಿವೆ. ಇಲ್ಲಿಗೆ ಹೋದಾಗ ಕಾರ್ ಓಡಿಸೋಕೆ ಬರಲ್ಲ, ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓಡಿಸಿ ಸಾಕು, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ 3300 ರೂಪಾಯಿಗೆ ಲೈಸೆನ್ಸ್ ಮಾಡಿಸಿಕೊಳ್ಳಲು ಒಪ್ಪಿಕೊಂಡ್ರು. ಇದು ಡಿ ಎಲ್ ಮಾಡಿಸ್ಕೊಡ್ತೀರಾ? ಹಾಂ, ಮಾಡಿಸ್ಕೊಡ್ತೀನಿ. ನಂದು 2 ವೀಲರ್ ಇದೆ, ನಂದು ಮಾಡಿಸ್ಕೊಡ್ತೀರಾ? 2 ವೀಲರ್ ಇಲ್ಲ, ಕಾರ್ದು. ಅಲ್ಲ, 2 ವೀಲರ್ ಇದ್ದರೆ ಕಾರ್ದು ಬೇಕು ನನಗೆ, 4 ವೀಲರ್ ಬೇಕು ಸಾಕು. ಹಾಂ, ಆಯ್ತು. ಬಟ್ ನಾನು ಟ್ರ್ಯಾಕಲ್ಲಿ ಓಡಿಸ್ಬೇಕಲ್ಲ ಅಣ್ಣ, ಸ್ವಲ್ಪನಾರ ಓಡಿಸಿ ಇನ್ನಿಕ್ಕಿ ನಾನು ಡ್ರೈವರ್ ಕೇಳಿ ಮಾಡ್ತೀನಿ. ಸ್ವಲ್ಪ ಈಗ ಒಂದು 100ಗೆ ಒಂದು 20% ನೋಡಿರ್ಬೇಕಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. 20% ಇದ್ದರೆ ಸಾಕು ನಾನು ಮಾಡ್ತೀನಿ. ಎಷ್ಟಾಗ್ತದೆ? ಡೀಲ್ ಅಲ್ಲೇದು ಇತ್ತು ಅಂದರೆ ನಿಮಗೆ ಒಂದು 3300 ರೂಪಾಯಿ ಆಗುತ್ತೆ. 3300. ಮರುದಿನ ನಮ್ಮ ತಂಡ ಇಂದಿರಾನಗರ RTO ಕಚೇರಿಗೆ ತೆರಳಿತ್ತು. ಇಲ್ಲಿ ನಾವು ಕೇಳಿದ್ದು ಬಸ್ಸು ಲಾರಿ ಎಲ್ಲ ಓಡಿಸೋಕೆ ಬೇಕಾಗಿರುವ ಹೆವಿ ಡ್ರೈವಿಂಗ್ ಲೈಸೆನ್ಸ್. ಕಾರು ಓಡಿಸೋಕೆ ಬರುತ್ತೆ, ಆದ್ರೆ ಬಸ್ ಲಾರಿ ಎಲ್ಲ ಓಡಿಸೋಕೆ ಬರಲ್ಲ ಅಂತ ಹೇಳಿದಾಗ, ಏನಿಲ್ಲ ನೀವು ಗಾಡಿಗೆ ಹತ್ತಿ ಕೂತ್ಕೊಂಡ್ರೆ ಸಾಕು, ಪಕ್ಕದಲ್ಲಿ ನಮ್ ಹುಡುಗ ಇರ್ತಾನೆ, ಅವನೇ ನೋಡ್ಕೊಂತಾನೆ ಅಂದ್ರು. ಹೀಗೆಲ್ಲ ಮಾಡಿ ಲೈಸೆನ್ಸ್ ಸಿಗಬೇಕು ಅಂದ್ರೆ 8000 ರೂಪಾಯಿ ಕೊಡ್ಬೇಕಂತೆ. ಸರ್ ಆಗುತ್ತೆ ಸರ್, ನನಗೆ ಯಾವುದೇ ಒರಿಜಿನಲ್ ಡಿ ಎಲ್ ಬೇಕು, ಸ್ಕ್ಯಾನಿಂಗ್ ಮಾಡೋಕ್ಕೆ, ಆಮೇಲೆ ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಕೊಟ್ಟು ಮಾಡ್ಕೊಡ್ತೀನಿ. ಇದರಲ್ಲೇ ನಿಮಗೆ ಹೆವಿ ಟ್ರಾನ್ಸ್ಪೋರ್ಟು ಬಸ್ ಬ್ಯಾಚ್ ನಂಬರು 3 ಮಾಡ್ಕೊಡ್ತೀವಿ. ಒಳ್ಳೆ ಇದು. ಬಟ್ ಇದು ನಮಗೆ ಸ್ಕೂಲ್ಗೆಲ್ಲ ಎಲ್ಲ ಆಡಿಸ್ಬೋದು ಏನಪ್ಪ? ಓಡಿಸಲ್ಲ ಅವನು ಇವಾಗ ಇಲ್ಲಿ ಬಂದು ಓಡಿಸಲ್ಲ ಅಂದರೆ ಟೆಸ್ಟ್ ಡ್ರೈವ್ ಅದು ಅಡ್ಜಸ್ಟ್ ಮಾಡೋಣ ಬಿಡಿ ಸರ್. ಎಷ್ಟಾಗುತ್ತೆ ಸರ್? 800 ರೂಪಾಯಿ, 8000 ರುಪೀಸ್ ಆಗುತ್ತೆ. ಅದರಲ್ಲಿ ನಿಮಗೆ ಹೆವಿ ಟ್ರಾನ್ಸ್ಪೋರ್ಟ್ ಬರುತ್ತೆ, ಬಸ್ ಬರುತ್ತೆ, ಬ್ಯಾಚ್ ಬರುತ್ತೆ. ಯಾಕಂದರೆ ಬೇರೆ ಇದಕ್ಕೆ ಅಂತ ಹೇಳಿದ್ರೆ ಬರೀ ಹೆವಿ ಟ್ರಾನ್ಸ್ಪೋರ್ಟ್ ಬರೋಲ್ಲ, ಬ್ಯಾಚ್ ನಂಬರ್ ಬೇಕೇ ಬೇಕು. ನೀವು ಸ್ಕೂಲ್ ಬಸ್ ಹೋಗಿ ಬೇರೆ ಔಟ್ ಮಾಡ್ಕೊಡ್ತೀವಿ. 800 ರೂಪಾಯಿ ಕಮ್ಮಿ ಇಲ್ಲ ಸರ್? ಇಲ್ಲ, ಅದೆಲ್ಲ ಫಿಕ್ಸು. ಹಂಗೆಲ್ಲ ಬೇಕಾದ್ರೆ 4 ಕಡೆ ರಿಚಾರ್ಜ್ ಬಿಟ್ಟು ಹಾಂ ಇದಕ್ಕೆ ಬರಬೇಕು, ಗಾಡಿ ಬಯೋಮೆಟ್ರಿಕ್ ಫೋಟೋ ಬರಬೇಕು. ಹೌದಾ? ಬಯೋಮೆಟ್ರಿಕ್ ಫೋಟೋ ಬರಬೇಕು. ಅದು ಲಾರಿ ಓಡಿಸೋದು ನಾವು ಅರೇಂಜ್ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ ಸರ್. ಇದು ಆಮೇಲೆ ನಂದು 2 ವೀಲರ್ ಆ್ಯಕ್ಟಿವ್ ಅದೈತಿ, ನಂದು ಆ್ಯಕ್ಟಿವ್ ಅದೈತಿ, ನನ್ನ ಕಾರ್ ಓಡಿಸೋಕ್ಕೆ ಬರಲ್ಲ. ಕಾರ್ ಓಡಿಸೋಕ್ಕೆ ಬರಲ್ಲ? ಎಷ್ಟು ಕೊಡ್ತೀರಾ ಒಂದು? ಮಾಡ್ಕೊಂಡು ಗಾಡಿ ಓಡಿಸ್ಬೇಕು, ಟೈಲ್ ಓಡಿಸ್ಬೇಕು, ಗಾಡಿ ಓಡಿಸ್ಬೇಕು. ಅದು ಸ್ವಲ್ಪ ಟಚ್ ಅಪ್ ಇದೆ, ಅದು ಸ್ವಲ್ಪ ಓಡಿಸಿ, ಏನಿಲ್ಲ ನಾವು ಅರೇಂಜ್ ಮಾಡ್ತೀವಿ, ಮಾಡ್ಕೊಂಡು. ಇದೇ ಇಂದಿರಾನಗರದಲ್ಲಿ ಮತ್ತೊಬ್ಬ ಏಜೆಂಟ್ನ ಮಾತನಾಡಿಸಿದಾಗ ರೇಟ್ ಕೇಳಿ ಶಾಕ್ ಆಯ್ತು. ಟೆಸ್ಟ್ ಇಲ್ಲದೆ ಲೈಸೆನ್ಸ್ ಬೇಕಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ, 17,000 ಕೊಟ್ರೆ ಲೈಸೆನ್ಸ್ ಮಾಡಿಸಿ ನಿಮ್ಮ ಕೈಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದ. ಈಗ ನಾವು ಓಡಿಸೋದು ಗ್ರೌಂಡಲ್ಲಿ ಟೆಸ್ಟ್ ಕೊಡೋದು. ಟೆಸ್ಟಿಗೆ ನಾನು ಬೇಕಾದ್ರೆ ಇದು ಮಾಡ್ಬೋದು ಅಂತ ಹೇಳೋದು ಅಷ್ಟೇ. ಇದಣ್ಣ ಎಷ್ಟಾಗುತ್ತಾನೆ? 8500 ಆಗುತ್ತಾನೆ ಎಲ್ಲಾರಿ. 8500. ಹೌದು, ಎಲ್ಲೆಲ್ಲೂ DL, ಗೌರ್ಮೆಂಟ್ ಫೀಸು, ಲಾರಿ, ಬಸ್ಸು. ಅದು ನೋಡಿ ಅಡ್ಜಸ್ಟ್ ಮಾಡಿ ಅಣ್ಣ ಡ್ರೈವಿಂಗ್. ಅಣ್ಣ ನನಗೇನಿಲ್ಲ, ಮಾಡಿದ್ರೆ ಮಾಡ್ಬೋದು, ಅದು ಎಕ್ಸ್ಟ್ರಾ. ಅಷ್ಟು ದುಡ್ಡು ಕೊಡೋಕೆ ನನಗೂ ಕೇಳಕ್ಕಾಗಲ್ಲ, ನಿಮ್ಮ ಹತ್ರ ನಾನು ತೊಗೊಳಕ್ಕೂ ಆಗಲ್ಲ ಅಷ್ಟೇ. ನಾನು 1:2 ಆಗುತ್ತೆ. ಕೊಡ್ತೀರಾ ಹೇಳ್ರಿ? 1:2 ಕೇಳ್ತಾರೆ, ಕೊಡ್ತೀರಾ? 17,000 ಆಗುತ್ತೆ. ಕೇಳಕ್ಕೂ ಇರ್ಬೇಕಣ್ಣ, ಅದಕ್ಕೆ ಆಗದೇ ಇಲ್ಲ ಅಂತ. ಕೊನೆಯದಾಗಿ ನಾವು KR ಪುರಂ RTO ಕಚೇರಿಗೆ ಹೋಗಿದ್ವಿ. ಟೆಸ್ಟ್ ಇಲ್ಲದೆ ಹೆವಿ DL ಮಾಡಿಸ್ಕೊಡ್ತೀರಾ ಅಂತ ಕೇಳಿದ್ರೆ ಹೋಮ್ ಅಂತ ಹೇಳಿ ತಲೆ ಅಲ್ಲಾಡ್ಸಿದ್ರು. ಎಷ್ಟಾಗುತ್ತೆ ಸ್ವಾಮಿ ಅಂತ ಕೇಳಿದ್ರೆ 15,000 ಕೊಟ್ರೆ ಸಾಕು, ಟೆಸ್ಟ್ ಬೇಡ, ಏನು ಬೇಡ, ಫೋಟೋ ತೆಗೆಸಿಕೊಳ್ಳಲು ಬಂದ್ರೆ ಸಾಕು, ಲೈಸೆನ್ಸ್ ರೆಡಿ ಮಾಡಿ ಕೊಡ್ತೀವಿ, RTO ಇನ್ಸ್ಪೆಕ್ಟರ್ಗೂ ಹಣ ಕೊಡಬೇಕು, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಬೇಕಲ್ವಾ ಅಂತ ಹೇಳಿದ. ಇವರೇ ಹೆವಿ DL ಮಾಡ್ಕೊಡ್ತೀರಾ?
ಇದು ಸ್ಕೂಲ್ ಬಸ್ ಓಡಿಸೋಕ್ಕೆ. ಹಾಂ ಡಿ ಎಲ್ ಇದೆ, ಬಟ್ ಇದು ಟೆಸ್ಟಿಗೆ ಬರಲ್ಲ, ಹಂಗೆ ಓಡಿಸ್ಕೊಡ್ತದೆ. ಎಷ್ಟಾಗುತ್ತೋ ಕೇಳಿ. ಅಣ್ಣ ಎಲ್ಲ ಲೋಕೇಶನ್ ಏನೆಲ್ಲ ಸೆಕ್ಷನ್ 15,000 ಆಗುತ್ತೆ. ಮಾಡ್ಕೊಡ್ತೀವಿ ವಿತೌಟ್ ಟೆಸ್ಟ್. ನಾವು ಬರಂಗೆ ಇಲ್ವಾ? ಫೋಟೋಗೆ ಮಾತ್ರ ಕೊಡಬೇಕಾಗುತ್ತೆ. ಫೋಟೋ ಮಾತ್ರ ಇಲ್ಲ ಆನ್ಲೈನ್ ಅದು ಡಿ ಎಲ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ, ನೀವೇ ಕೊಡ್ತೀರಿ. 15,000 ಟೆಸ್ಟಿಗೆ ಬಂದರೆ ಎಷ್ಟು? ಬಂದರೆ ನಿಮಗೆ 8,000 to 9,000 ರೂಪಾಯಿ ಟೆಸ್ಟಿಗೆ ಬಂದರೆ. ಜಾಸ್ತಿ 4,000 ರೂಪಾಯಿ ಜಾಸ್ತಿ ಆಗುತ್ತೆ. ಗಾಡಿನ ಓಡಿಸ್ತಿರ್ಬೋದು. ಹಾಗಾದರೆ ನೀವು ಟೆಸ್ಟಿಗೆ ಬಂದಿದ್ರೆ ಮಾಡಿಕೊಡ್ತೀರಾ? 15,000 ರೂಪಾಯಿ. ಇದು 4 ವೀಲರ್ದು ಮಾಡ್ಕೊಡ್ತೀರಾ? ನಮ್ಮದು 4 ವೀಲರ್ ಏನಿದೆ? ನಂದು 2 ವೀಲರ್ ಇದೆ, ಆ್ಯಕ್ಟಿವ್ ಹೊಂಡದಿದೆ. 4 ವೀಲರ್ ಮಾಡ್ಬೋದು. ಅಲ್ಲಲ್ಲ, ಅವ್ರದ್ದು ಬೇರೆಯವ್ರದ್ದು ಅದು ಮಾಡಿಸ್ಕೊಳ್ಳೋಣ. ಅವ್ರದ್ದು 4 ವೀಲರ್ ನಂದು ಹೇಳ್ತಾರೆ. ನಿಮ್ಗೆ ಇವಾಗ ಏನೇನು ಬೇಕಣ್ಣ? ನನಗೆ 2 ವೀಲರ್ ಇದೆ, ನನಗೆ 4 ವೀಲರ್ ಲೈಸೆನ್ಸ್ ಇದೆ. ಅದು ಅಷ್ಟೇ ಟೆಸ್ಟಿಗೆ ಬರಲ್ಲ. ಅದೆಷ್ಟಾಗುತ್ತೆ? ಅಣ್ಣ ಅದು 9,000 ರೂಪಾಯಿ 9,000 ಆಗುತ್ತೆ. 9,500 ರೂಪಾಯಿ ಆಗುತ್ತೆ. ಇದೊಂದು 9,500, ಅದೊಂದು 15. ಸರಿ, ಕಮ್ಮಿ ಆಗಲ್ಲ, ಅದೇ ಫಿಕ್ಸಾ? ಅಣ್ಣ ಯಾಕಂದರೆ ಇನ್ಸ್ಪೆಕ್ಟ್ರ್ ಬರೀ 2 ವೀಲರ್ 4 ವೀಲರ್ ಇದ್ದರೆ 8,000 ರೂಪಾಯಿ ತೊಗೊಳ್ತಾರೆ. ಇನ್ಸ್ಪೆಕ್ಟ್ರು ಹಾಂ ಸಿಂಗಲ್ಗೆ 6,000 ರೂಪಾಯಿ ತೊಗೊಳ್ತಾರೆ. ಒಂದು ಮಾಡಿದ್ರೆ 6,000 ರೂಪಾಯಿ ತೊಗೊಳ್ತಾರೆ. ಹೌದು. ಎಷ್ಟು 8,000 ರೂಪಾಯಿ ತೊಗೊಂಡಿದ್ದು. 6,000 ಅಲ್ಲಿ ಕೊಟ್ಟು LLP DLP ಎಲ್ಲ ನಾವೇ ಕಟ್ತೀವಿ. ಇವಾಗ 15,000 ರೂಪಾಯಿ. 15,000 ರೂಪಾಯಿ ಎವಿಗೆ ಬಸ್. 4 ವೀಲರ್ಗಾದರೆ 9,000. ಸರಿನಾ? ವಾಪಸ್ ಹೊರಡುವ ಮುನ್ನ ಇದೇ RTO ಕಚೇರಿ ಆವರಣದಲ್ಲಿನ ಮತ್ತೊಂದು ಡ್ರೈವಿಂಗ್ ಸ್ಕೂಲ್ ಕಚೇರಿಗೆ ಹೋಗಿದ್ವಿ. ಯಾವುದೇ ಟೆಸ್ಟ್ ಇಲ್ಲದೆ ಲೈಸೆನ್ಸ್ ಮಾಡಿಕೊಡ್ತೀವಿ, ಆದರೆ ಸಂಬಂಧಪಟ್ಟವರಿಗೆಲ್ಲ ಹಣ ಕೊಡಬೇಕು. RTO ಇನ್ಸ್ಪೆಕ್ಟರ್ ಜೊತೆಗೆಲ್ಲ ನಮ್ಮ ವ್ಯವಹಾರ ಇದೆ. 9,500 ರೂಪಾಯಿಗೆ ಲೈಸೆನ್ಸ್ ಮಾಡಿಸಿಕೊಡುವ ಭರವಸೆ ನೀಡಿದ್ರು. ಗಾಡಿ ನಮ್ಮದೇ ಇರುತ್ತೆ. ಏನು ಕಷ್ಟ ಇದೆ ವಿತೌಟ್ ಟೆಸ್ಟ್. ಯಾಕೆ ನಿಮ್ಮದು ಲೈಸೆನ್ಸ್? ಕಾರ್ ಲೈಸೆನ್ಸ್ ಇದೆಯಾ? ಕಾರ್ ಲೈಸೆನ್ಸ್ ಇದೆ, ಕಾರ್ ಓಡಿಸ್ತಾನೆ, ಬಟ್ ಹೆವಿ ಗಾಡಿ ಅವಂಗೆ ಸ್ಕೂಲ್ ಗಾಡಿಗೆ ಬಂದಿದೆ. ಸ್ಕೂಲ್ ಬಸ್ ಬೇರೆ, ಲಾರಿ ಇದು ಎಲ್ಲ ಕೆರೆ ಕಲ್ದ್ರೆ ಲಾರಿ ಓಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಬಸ್ಸೇ ಕೊಡ್ತೀವಿ, ಟೆಸ್ಟಿಗೆ ಬಸ್ಸೇ ಕೊಡ್ತೀವಿ. ಬಸ್ ಅಂದ್ರೆ ಅದು ದೊಡ್ಡದ? ಅದೇ ದೊಡ್ಡ ಬಸ್ ಆಗಲ್ಲ ಅಂತ. ಸ್ಕೂಲ್ ಬಸ್ ಬೇರೆ ಇರುತ್ತೆ. ಜೀರೋ ದೊಡ್ಡದಿದೆ, ಬಸ್ ದೊಡ್ಡ. ಸ್ಕೂಲ್ ಬಸ್ ನೋಡೋಣ, ಏನೋ ಮಾಡೋಣ. ನೋಡಿ, ಫಸ್ಟ್ LL ಮಾಡಿ DL ತಂದ್ಕೊಡಿ. ನಿಮ್ದು DL ಆಧಾರ್ ಕಾರ್ಡ್ ಜೆರಾಕ್ಸ್ 2 ಫೋಟೋ ತಂದ್ಕೊಡಿ. ಫಸ್ಟ್ LL ಮಾಡ್ತೀವಿ. ಅದಾಗಿ 1 ತಿಂಗಳಿಗೆ ಇರೋದು ಟೆಸ್ಟ್, 1.5 ತಿಂಗಳಿಗೆ ಟೆಸ್ಟ್ ಇರೋದು. 45 ಡೇಸ್ ಆಗುತ್ತೆ ಟೆಸ್ಟ್. ಎಷ್ಟು ದಿವಸ ಏನಾದ್ರು ಅಡ್ಜಸ್ಟ್ ಮಾಡೋಣ. ನಾವೇನು ಈಗ ಇತರ ಟೆಸ್ಟ್ ನಿಮಗೆ ಎಕ್ಸ್ಟ್ರಾ ತೊಗೊಳಲ್ಲ. ಈಗ ಹೆವಿಗೆ ಏನು ರೇಟ್ ಇದೆ ಅದು ತೊಗೊಳ್ತೀವಿ. ಆ ದಿನ ಗಾಡಿ ಓಡಿಸಿಲ್ಲ, ಏನೋ ಮಾಡಿಲ್ಲ ಅಂದ್ರೆ ಅದೇನು ಎಕ್ಸ್ಟ್ರಾ ಆಗುತ್ತೆ ಇನ್ಸ್ಪೆಕ್ಟರ್ ಕೊಡಬೇಕಾಗುತ್ತೆ. ಆಯ್ತಾ? ಈಗ ನಾರ್ಮಲ್ ಆಗಿ 9,500 ಆಗುತ್ತೆ, 9,000 ಆಗುತ್ತೆ. ಲಾರಿ ಬಸ್ 2 ಬರುತ್ತೆ. ಒಂದು 500 ರೂಪೀಸ್ ಮೆಡಿಕಲ್ದು ಅದು ಇದು ಎಕ್ಸ್ಪೆನ್ಸ್ ಅಂತ 10,000 ಅನ್ಕೊಡಿ. ಏನೋ ನೀವು ಆ ಟೈಮಲ್ಲಿ ಗಾಡಿ ಓಡಿಸಿಲ್ಲ ವಿತೌಟ್ ಅದು ಇದು ಅಂದರೆ ಒಂದು 2,000 3,000 ಎಕ್ಸ್ಟ್ರಾ ಬರ್ಬೋದು. ಅದೇ ಇವಾಗ ಕಮಿಟ್ ಆಗಲ್ಲ. ಆ ಟೈಮ್ ಮಾಡ್ಕೊಡ್ತೀವಿ, ಕೆಲಸ ಮಾಡ್ಕೊಡ್ತೀವಿ. ಆ ಥರ ಮಾಡಿದ್ದೀವಿ, ನಾವು ಸುಮಾರು ಕೆಲಸ ಮಾಡಿದ್ದೀವಿ. ಬನ್ನಿ ಮಾಡೋಣ. ಫಸ್ಟ್ LL ಅಪ್ಲೈ ಮಾಡೋಣ. ನಿಮ್ದು ಆಧಾರ್ ಇದೆಲ್ಲ ಕೊಡಿ. ಇವತ್ತೇ ಬೇಕಾದ್ರೆ ಇವತ್ತೇ ಹಾಕೋಣ. ಫ್ರೈಡೇ ಬನ್ನಿ, ಹಾಕ್ಕೊಡ್ತೀವಿ. ನಮಗೆ ಬೆವರಾಗಿದ್ದಾರೆ. ಏನೋ ಹೆಚ್ಚಿಗೆ ಮಾಡ್ಕೊಡಿ. ಏನೋ ಹುಡುಗ ಮಾಡೋಣ, ಏನೋ ಜಾಬ್ ಆಗೋ ವ್ಯವಸ್ಥೆ ಮಾಡೋಣ. ಎಷ್ಟೋ ಮಾಡಿ ನಾವು ಇರೋದಂತಲ್ವ, ಮಾಡ್ಕೊಡ್ತೀವಿ. ಬನ್ನಿ, ಯಾವಾಗ ಬರ್ತೀರಿ? ಫ್ರೈಡೇ ಬರ್ತೀರಾ? ಫ್ರೈಡೇ ಮಾರ್ನಿಂಗ್ 10 o'clock ಬನ್ನಿ. ನೋಡಿದ್ರಲ್ಲ, ಇದು ನಮ್ಮ RTO ಕಚೇರಿಗಳಲ್ಲಿನ ಪರಿಸ್ಥಿತಿ. ನಾವು ಯಾವುದೇ ನಕಲಿ ದಾಖಲೆ ನೀಡಿ ಲೈಸೆನ್ಸ್ ಮಾಡಿಸಿಕೊಂಡಿಲ್ಲ, ಯಾಕಂದ್ರೆ ಕಾನೂನು ರೀತಿಯಲ್ಲಿ ಅದು ಅಪರಾಧ. ಆದ್ರೆ RTO ಕಚೇರಿಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗ್ಬಿಟ್ಟಿದೆ. ಏಜೆಂಟ್ಗಳ ಈ ಕಳ್ಳಾಟಗಳಿಗೆ ಅಧಿಕಾರಿಗಳು ಸಾಥ್ ನೀಡ್ತಾ ಇರೋದು ಆತಂಕಕಾರಿ ವಿಚಾರ.